ನೋಡಿ ಗೈಸ್, ಆಫರ್ ಇದೆ ಅಂತ ಬಂದ್ರಿ, ಇಲ್ಲಿ ಎಂತ ಕೂಡ ಆಫರೇ ಇಲ್ಲ. 99ಗೆಲ್ಲ ಸ್ಟಾರ್ಟ್ ಆಗುತ್ತೆ, ಯಾವುದು ಆಫರ್ಸ್ ಇಲ್ಲ. ಕಲೆಕ್ಷನ್ಸ್ ಚೆನ್ನಾಗಿದೆ, ಬಟ್ ಆದರೆ ಆಫರ್ಸ್ ಇಲ್ಲ. ಹೋಗಿದ್ರಿ ಗೈಸ್, ಏನು ನಾವು ಆಫರ್ ಇತ್ತು ಅಂತ ಹೋಗಿದ್ರಿ, ಬಟ್ ಅಲ್ಲೇನು ಅಷ್ಟೊಂದು ಆಫರ್ಸ್ ಇದ್ದಿಲ್ಲ. ಬಜೆಟ್ ನೋಡಿದ್ರೆ ಸ್ಯಾಲ್ರಿಗಿಂತ ಜಾಸ್ತಿ ಇತ್ತು. ಸೊ ಅದಕ್ಕೆ ಏನು ಪರ್ಚೇಸ್ ಮಾಡಿಲ್ಲ. ಸೊ ಇನ್ಸೆಂಟಿವ್ಸ್ ಬಂದಾದ್ಮೇಲೆ ಹೋಗ್ತೀವಿ ಗೈಸ್. ಡಿಸಪಾಯಿಂಟ್ ಆಗೋಯ್ತು, ಹೋಗಿ ಏನು ಇಸ್ಕೊಂಡಿಲ್ಲ. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಗೈಸ್, ಇಸ್ಕೊಂಡಿಲ್ಲ. ಏನು ಮಾಡೋದು, ಇನ್ಸೆಂಟಿವ್ಸ್ ಬಂದಾದ್ಮೇಲೆ ಹೋಗ್ತೀವಿ. ರಿಯಲ್ ನಡ್ಕೊಂಡು ಹೋಗ್ತಾ ಇರಬೇಕಾದಾಗ ನಮ್ಮ ಮಲ್ಲಮ್ಮ ಅವ್ರು ಸಿಕ್ಕಿದ್ರು. ಅನ್ಫಾರ್ಚುನೇಟ್ಲಿ ಅವರು ಹೇಗೆ ಮಾತಾಡಿದ್ದಾರೆ ಅಂದ್ಬಿಟ್ಟು ವಿಡಿಯೋ ಹಾಕ್ತಿದ್ದಾರೆ ನೋಡಿ ಗೈಸ್. ಮಲ್ಲಮ್ಮ ಹೇಗಿದ್ರು ಅಂತ ನೋಡ್ತಾ ಇದ್ದೀನಿ. ನೋಡಿ, ಇವರೇ ಮಲ್ಲಮ್ಮ, ಬಿಗ್ ಬಾಸ್ ಮಲ್ಲಮ್ಮ. ನೋಡಿದ್ರ ಗೈಸ್? ಬಾಯ್ ಬಾಯ್ ಬಾಯ್. ಮಲ್ಲಮ್ಮ ಹೇಗಿದ್ರು ಅಂತ ಜಸ್ಟ್ ಒಂದು 2 ಮಿನಿಟ್ಸ್ ಕ್ಲಿಪ್ ಅಷ್ಟೇ ಆಗಿದ್ದು, ಜಾಸ್ತಿ ತೊಗೊಳಗಾಗಿಲ್ಲ. ಟೈಮ್ ಆಗ್ಬಿಟ್ಟು ಸೊ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.